Subject Engineering Mathematics, Module Vector Calculus, Article number 1.12, Gradient, Divergence and Curl. So, geometrical meaning of the gradient. Theorem: if phi of x, y, z is a scalar function, then grade phi or gradient of phi is a vector normal to the surface phi of x, y, z equal to c. Proof: let vector of r or position vector of r ಅಂತ ಹೇಳ್ಬೋದು ಇದನ್ನು ಬಿ ದಿ ಪೊಸಿಷನ್ ವೆಕ್ಟರ್ ಆಫ್ ಎನಿ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಝೆಡ್. ಅದು ಹೇಗೆ ಅಂದರೆ ಇದನ್ನು ಇನಿಷಿಯಲ್ ಲೈನ್ ಅಂತ ತಗೊಂಡ್ರೆ ಓಕೆ ಸಮ್ವೇರ್ ಇಲ್ಲಿ ವೆಕ್ಟರ್ ಆಫ್ ಆರ್ ಇರುತ್ತೆ. ಇಲ್ಲಿ ಪೊಸಿಷನ್ ಪಿ ಅಂದರೆ ದಿಸ್ ಇಸ್ ಫಾರ್ ಎಕ್ಸ್ ಆ್ಯಕ್ಸಿಸು, ದಿಸ್ ಇಸ್ ಫಾರ್ ವೈ ಆ್ಯಕ್ಸಿಸು, ದಿಸ್ ಇಸ್ ಫಾರ್ ಝೆಡ್ ಆ್ಯಕ್ಸಿಸು. ಸೊ ಇಲ್ಲಿ ಎಲ್ಲ ಮೀಟ್ ಆಗ್ತದೆ ಪಾಯಿಂಟ್ಸ್ ಎಲ್ಲ. ಓಕೆ ಸೊ ಇಲ್ಲಿ ಸಮ್ವೇರ್ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಝೆಡ್. ಸೊ ದಿಸ್ ಈಸ್ ಪೊಸಿಷನ್ ಆಫ್ ವೆಕ್ಟರ್ ಆಫ್ ಆರ್. Be the position vector of any point p of x, y, z on the surface phi of x, y, z equal to c. Also let ನಮ್ಮ ಹೇಳ್ತೇನೆ ಬೇಕಾದ್ರೆ ಇಲ್ಲಿ. ಸೊ ಇದು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ದಿಸ್ ಇಸ್ ಫಾರ್ ವೈ ಆ್ಯಕ್ಸಿಸ್, ದಿಸ್ ಇಸ್ ಫಾರ್ ಝೆಡ್ ಆ್ಯಕ್ಸಿಸ್. ಒಂದು ಪ್ಲೇನ್ ಆಫ್ ಸರ್ಫೇಸನ್ನು ನಾವೇನು ಮಾಡ್ತೇವೆ, ಕ್ಯೂಬ್ ಥರದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಹೀಗಿರುತ್ತೆ. ಸೊ ಸೆಂಟ್ರ್ ಪೊಸಿಷನ್ ಒರಿಜಿನ್. ಸೊ ಪಾಯಿಂಟ್ಸ್ ಏನಾಗುತ್ತೆ, ಪಿ ಪಾಯಿಂಟು ಸಮ್ವೇರ್ ಇಲ್ಲೆಲ್ಲೋ ಇರುತ್ತೆ ಆಯಿತಾ. ಸೊ ದಿಸ್ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಝೆಡ್, ದಿಸ್ ಈಸ್ ಪೊಸಿಷನ್ ಆಫ್ ವೆಕ್ಟರ್ ಆಫ್ ಆರ್. ಓಕೆ ಇದು ಲೈಕ್ ಐ ಜೆ ಕೆ, ದೀಸ್ ಆರ್ ವೆಕ್ಟರ್ ಕ್ವಾಂಟಿಟಿ. ಐ passing along the x-axis, j is also vector quantity passing along the y-axis ಆ ಥರ. ಓಕೆ ದಿಸ್ ಈಸ್ ಪೊಸಿಷನ್ ವೆಕ್ಟರ್ ಆಫ್ ಆರ್. ಸೊ ಆರ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಅಂತ ಹೇಳಿದ್ರೆ ವಿತ್ ಟೈಮ್ ಇನ್ ಸೆಕೆಂಡು, ಅದು ಕೂಡ ವೇರಿಯೇಷನ್ ಆಗುತ್ತಲ್ಲ ಸ್ಮಾಲ್ ಆರು, ಎಷ್ಟೆಷ್ಟು ಟೈಮಲ್ಲಿ ಎಷ್ಟೆಷ್ಟು ವೇರಿಯೇಷನ್ ಆಗಿದೆ ಅಂತ ಗೊತ್ತಾಯ್ತಲ್ಲ. ಎಕ್ಸ್ ಆಫ್ ಟಿ ಇಂಟು ಐ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಯಾವ ವೆಕ್ಟರ್ ಪಾಸ್ ಆಗ್ತಾ ಇರೋದು, ಸೊ ವೆಕ್ಟರ್ ಆಫ್ ಐ. ಸೊ ಪಾಸಿಂಗ್ ಅಂದರೆ ಎಲ್ಲಿ ಇದು ಫ್ಲೋ ಆಗ್ತಾ ಇರೋದು ಅಂದರೆ ವಿತ್ ಅಲಾಂಗ್ ವಿತ್ ಎಕ್ಸ್ ಆ್ಯಕ್ಸಿಸ್. ಹಾಗಾಗಿ ಎಕ್ಸ್ ಆಫ್ ಟಿ ವಿತ್ ಐ ಗೊತ್ತಾಯ್ತಲ್ಲ. ವೈ ಆಫ್ ಟಿ ವಿತ್ ಜೆ ವೆಕ್ಟರ್ ಇದೆಯಲ್ಲ ಅದು ವೈ ಆ್ಯಕ್ಸಿಸಲ್ಲಿ ಪಾಸ್ ಆಗ್ತಾ ಇದೆ. ಝೆಡ್ ಆಫ್ ಟಿ ಇಂಟು ಕೆ. ನೆಕ್ಸ್ಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಮಾಮೂಲಿ ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಡಿ ಬೈ ಡಿ ಟಿ ಅಂದರೆ ಪೊಸಿಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಓಕೆ ವೆಲಾಸಿಟಿ ಥರ ಆಯಿತು ಇದಾಯ್ತಲ್ಲ. ಸೊ ಇದು ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಡಿಫ್ರೆನ್ಷಿಯೇಷನ್ ಆಫ್ ಪೊಸಿಷನ್ ವೆಕ್ಟರ್ ಆರ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್ ಟಿ. ಸೊ ಇಲ್ಲಿಗೆ ಇದೇನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಇಂಟು ಐ. ಎಕ್ಸ್ ಆಫ್ ಟಿ ಹೋಗಿ ಹೀಗೆ ಬರೀಬೇಕು. ವೈ ಆಫ್ ಟಿನ ಡಿ ವೈ ಬೈ ಡಿ ಟಿ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ ಆ್ಯಂಡ್ ಜೆ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಟಿ ಇಂಟು ಕೆ ಈಸ್ ಎ ಟ್ಯಾಂಜೆನ್ಷಿಯಲ್ ಟು ದಿ ಸರ್ಫೇಸ್ ಅಟ್ ಪಿ. ಟ್ಯಾಂಜೆನ್ಷಿಯಲ್ ಅಂತ ಹೇಳಿದ್ರೆ ಹೀಗಿರುತ್ತಲ್ಲ, ಇಲ್ಲಿ ಸಮ್ವೇರ್ ನಾವು ಪಾಯಿಂಟ್ಸ್ನ ಕನ್ಸಿಡರ್ ಮಾಡೋದು. ಸೊ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ, ದಿಸ್ ಈಸ್ ಫಾರ್ ವೈ ಆ್ಯಕ್ಸಿಸ್, ಇಲ್ಲಿ ಝೆಡ್ ಆ್ಯಕ್ಸಿಸ್. ಸೊ ಟ್ಯಾಂಜೆಂಟ್ ಕರ್ವ್, ಟ್ಯಾಂಜೆಂಟ್ ಲೈನ್. ಓಕೆ ಟ್ಯಾಂಜೆನ್ಷಿಯಲ್ ಟು ದಿ ಸರ್ಫೇಸ್ ಅಟ್ ಪಾಯಿಂಟ್ ಪಿ. ವಿ ಹ್ಯಾವ್ ಡೆಲ್ ಫೈಗೆ ಬರೋಣ ಇವಾಗ. ಡೆಲ್ ಫೈದು ಫಾರ್ಮುಲಾ ಇದು ಡೋ ಫೈ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಫೈ ಬೈ ಡೋ ವೈ ಇಂಟು ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಇಂಟು ಕೆ. ಟೇಕಿಂಗ್ ದಿ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟೂ ವೆಕ್ಟರ್ಸ್ ವಿ ಹ್ಯಾವ್. ಸೊ ಅವಾಗ ಇದಕ್ಕೆ ಎರಡಕ್ಕೂ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಡೆಲ್ ಫೈ ಡಾಟ್ ಡಿಫ್ರೆನ್ಷಿಯೇಷನ್ ಆಫ್ ಪೊಸಿಷನ್ ವೆಕ್ಟರ್ ಆರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆಯಲ್ಲ ಈಕ್ವಲ್ ಟು ಡೆಲ್ ಫೈ ಅಂತ ಹೇಳಿದ್ರೇನು ಇದಿಷ್ಟು ಆಗುತ್ತೆ. ಇಲ್ಲಿ ಸೊ ಡೆಲ್ ಫೈ ಡಾಟ್ ಡಿ ಆರ್ ಬೈ ಡಿ ಟಿ
ಸಾರಿ ಹೀಗೆಲ್ಲ ಬರೆಯೋದು. del phi dot differentiation of vector of r with respect to t, differentiation of position vector ಅಂತಲೂ ಹೇಳ್ಬೋದು. position vector of r, position vector with respect to time equal to del phi means dou phi by dou x I plus dou phi by dou y j plus dou phi by dou z k ಡಾಟ್ ಡಿ ಅಂದರೆ ಇದು ಪೊಸಿಷನ್ ವೆಕ್ಟರ್ದು ಏನಾಯಿತು, ಡಿ ಎಕ್ಸ್ ಬೈ ಡಿ ಟಿ, ಡಿ ಎಕ್ಸ್ ಬೈ ಡಿ ಟಿ ಐ ಪ್ಲಸ್ ಡಿ ವೈ ಬೈ ಡಿ ಟಿ ಜೆ ಪ್ಲಸ್ ಡಿ ಝೆಡ್ ಬೈ ಡಿ ಟಿ ಕೆ. ಓಕೆ, ಈಕ್ವಲ್ ಟು ಐ ಕೋಎಫಿಷಿಯಂಟ್ ಈಸ್ ಡೋ ಫೈ ಬೈ ಡೋ ಎಕ್ಸ್. ನೆಕ್ಸ್ಟ್ ಡಿ ಎಕ್ಸ್ ಬೈ ಡಿ ಟಿ plus dou phi by dou y into dy by dt plus dou phi by dou z into dz by dt. I dot I, j dot j, k dot k are 1 ಆಗುತ್ತೆ, ಗೊತ್ತಾಯ್ತಲ್ಲ. ಸೊ dou phi by dou x dx by dt plus dou phi by dou y dy by dt plus dou phi by dou z dz by dt. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1 ಅಂತ ಕಾಲ್ ಮಾಡಬೇಕು. ಆಲ್ಸೋ ಲೆಟ್ ಅಸ್ ಕನ್ಸಿಡರ್ phi of xyz equal to c, where x equal to x of t, y equal to y of t, z equal to z of t and c is a constant. Differentiating phi with respect to t on both sides we have, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಫೈ ಬೈ ಡಿ ಟಿ, ಓಕೆ, ಡಿಫ್ರೆನ್ಷಿಯೇಷನ್ ಆಫ್ phi with respect to t ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್, ಸಿ ಅಂದರೆ ಕಾನ್ಸ್ಟೆಂಟ್, ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಆ್ಯಂಡ್ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂದರೆ ಟೋಟಲ್ ಡೆರಿವೇಟಿವ್ ಇನ್ ಎಲ್ ಎಚ್ ಎಸ್ ವಿ ಒಬ್ಟೈನ್, ಅವಾಗ ನಾವು ಫಸ್ಟ್ ಇಕ್ವೇಷನ್ ತೊಗೊಂಡಿದ್ವಲ್ಲ, ಡೋ ಫೈ ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡೋ ಫೈ ಬೈ ಡೋ ವೈ, ಇದು ಈಕ್ವೇಷನ್ಗೆ ಇವಾಗ ಈಕ್ವಲ್ ಟು 0 ಬರಿಬೇಕಿಲ್ಲಿ. ಓಕೆ, ಡೋ ಫೈ ಬೈ ಡೋ ಝೆಡ್ ಈಕ್ವಲ್ ಟು ಡಿ ಝೆಡ್ ಬೈ ಡಿ ಟಿ ಈಕ್ವಲ್ ಟು 0. ಸೊ ಇಲ್ಲೇನಾಗ್ತಾ ಇದೆ, ಅದರ್ವೈಸ್ ಇದ್ರ ಬದಲು, ಸೊ ಆ್ಯಕ್ಚುಲಿ ದಿಸ್ ಈಸ್ ಫಾರ್, ಸೊ ಇದಿಷ್ಟು ಏನು, ಡೆಲ್ ಫೈ ಡಾಟ್ ಪೊಸಿಷನ್ ವೆಕ್ಟರ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡೋ ಫೈ ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಟಿ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಇಂಟು ಡಿ ಝೆಡ್ ಬೈ ಡಿ ಟಿ. ಓಕೆ, ಇಲ್ಲಿ ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ ಆಫ್ phi ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ 0 ಆಯಿತು. ಓಕೆ, ಅಲ್ಲಿಗೇನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು 0 ಅಂತ. ಸೊ ದೆನ್ ಡೆಲ್ ಫೈ ಡಾಟ್ ಪೊಸಿಷನ್ ವೆಕ್ಟರ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಕ್ವಲ್ ಟು 0, ಈಕ್ವಲ್ ಟು 0. ದಿಸ್ ಈಸ್ ಈಕ್ವಲ್ ಟು 0 ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ phi ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಕ್ವಲ್ ಟು 0 ಅಂತ ಹೇಳಿದ್ಮೇಲೆ ಅದು ದಿಸ್ ಈಕ್ವಲ್ ಟು 0, ಅಲ್ಲಿಗೆ ಇದು 0 ಆಗುತ್ತೆ. ಓಕೆ, ಬೈ ಯೂಸಿಂಗ್ 1 ಆ್ಯಂಡ್ ಹ್ಯಾನ್ಸ್ ಡೆಲ್ ಫೈ ಈಸ್ ಅ ಪರ್ಪೆಂಡಿಕ್ಯುಲರ್ ಟು, ಸೊ ಈ ಥರ ಬಂದರೆ ಈ ಇಕ್ವೇಷನ್ನು ಅವಾಗೇನಾಗುತ್ತೆ, ಡೆಲ್ ಫೈ ಇದೆಯಲ್ಲ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ಪೊಸಿಷನ್, ಡಿಫ್ರೆನ್ಷಿಯೇಷನ್ ಆಫ್ ದಿ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್, ಅಥವಾ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ಬೋದು. ಸೊ ಡೆಲ್ ಫೈ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ದು ಪೊಸಿಷನ್ ಆಫ್ ಟ್ಯಾಂಜೆಂಟ್, ಓಕೆ, ಟ್ಯಾಂಜೆನ್ಷಿಯಲ್ ಟು ದಿ ಸರ್ಫೇಸ್ ಅಟ್ ಪಿ ಇದೆಯಲ್ಲ ಅದರದ್ದು ಡಿ ಆರ್ ಬೈ ಡಿ ಟಿ. ಸೊ ಡೆಲ್ ಫೈ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದ್ರೆ ಆಯಿತು. ಓಕೆ, ಸಿನ್ಸ್ ಪೊಸಿಷನ್ ವೆಕ್ಟರ್, differentiation of position vector with respect to time is a vector tangential to the surface at P, we conclude that del phi is along the normal to the surface phi of xyz equal to c at P. Okay, note,
ಆಬ್ವಿಯಸ್ಲಿ ದಿ ಯೂನಿಟ್ ವೆಕ್ಟರ್ ನಾರ್ಮಲ್, ಇದು ಎನ್ ಇದೆಯಲ್ಲ ನಾರ್ಮಲ್ ಅಂತ ಹೇಳ್ತೇವೆ. ಮೇಲೆ ಕ್ಯಾಪ್ ಇದ್ದರೆ ಅದು ಯೂನಿಟ್ ವೆಕ್ಟರ್ ಆಗುತ್ತೆ. ಸೊ ಯೂನಿಟ್ ವೆಕ್ಟರ್ ನಾರ್ಮಲ್ ಅಲಾಂಗ್ ಡೆಲ್ ಫೈ. ಸೊ ಯೂನಿಟ್ ನಾರ್ಮಲ್ ವೆಕ್ಟರ್ ಅಲಾಂಗ್ ಡೆಲ್ ಫೈ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಯೂನಿಟ್ ನಾರ್ಮಲ್ ವೆಕ್ಟರ್ ಅಲಾಂಗ್ ದಿ ಡೆಲ್ ಫೈ ಈಕ್ವಲ್ ಟು, ಅಂದರೆ ಎನ್ ಕ್ಯಾಪ್ ಈಕ್ವಲ್ ಟು del phi divided by magnitude of del phi. Second note, the angle between the two surfaces is defined to be equal to the angle between their normals. If phi1 of xyz equal to c1 constant, first constant anta tagondre, phi2 of xyz equal to second constant be the equation of the two surfaces. ಇದು ಫಸ್ಟ್ ಸರ್ಫೇಸ್ದು, ಇದು ಸೆಕೆಂಡ್ ಸರ್ಫೇಸ್ದು. ಅವಾಗ ಏನಾಗುತ್ತೆ, ಆ್ಯಂಗಲ್ ಬಿಟ್ವೀನ್ ದೀಸ್ ಟೂ ಸರ್ಫೇಸಸ್ ಹೇಳಬೇಕಲ್ಲ. ಆ್ಯಂಗಲ್ ಬಿಟ್ವೀನ್ ದೀಸ್ ಟೂ ಸರ್ಫೇಸಸ್ ಕಾಸ್ ಥೀಟಾ ಈಕ್ವಲ್ ಟು del phi 1 dot del phi 2 divided by magnitude of del phi 1 into magnitude of del phi 2, where theta is the angle between the normals. ಈ theta ಇದೆಯಲ್ಲ ಆ್ಯಂಗಲ್ ಬಿಟ್ವೀನ್ ದಿ ನಾರ್ಮಲ್ಸ್. ಸಪೋಸ್ ಇವಾಗ theta is pi by 2 ಅಂತ ಆದರೆ ಕಾಸ್ 90 ಡಿಗ್ರಿ ಎಷ್ಟು, 0 ಆಗುತ್ತೆ. ಓಕೆ, ದೆನ್ ದಿ ಸರ್ಫೇಸ್ ಆರ್ ಸೆಟ್ ಟು ಬಿ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗನಲಿ. ಅವಾಗೇನಾಗುತ್ತೆ, ಇಲ್ಲಿ 0 ಅಂತ ಆದರೆ if theta equal to 90 degree or pi by 2 ಅಂತ ಹೇಳಿದ್ರೆ, then cos 90 degree or pi by 2 is 0 ಆಯಿತು. 0 ಆದರೆ ಏನಾಗುತ್ತೆ, del phi 1 dot del phi 2 divided by magnitude of del phi 1 into magnitude of del phi 2 equal to cos 90 ಇಲ್ಲಿತ್ತಲ್ಲ, 0 ಆಗುತ್ತೆ. 0 ಇಂಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0 ಆಯಿತು. ಅವಾಗೇನಾಗುತ್ತಲ್ಲಿ del phi 1 ಡಾಟ್ del phi 2 ಈಕ್ವಲ್ ಟು 0 ಅಂತ ಹೇಳ್ತಾರೆ. ಇದು ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗನಲಿ ಟೂ ಸರ್ಫೇಸಸ್. ಸೊ ಎರಡು ಸರ್ಫೇಸ್ ಅವಾಗ ಅಂದರೆ ತೀಟಾ ಈಕ್ವಲ್ ಟು ಆ್ಯಂಗಲ್ 90 ಡಿಗ್ರಿಗೆ ಬಂದರೆ ಸರ್ಫೇಸಸ್, ಎರಡೂ ಸರ್ಫೇಸ್ ಏನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಅಂದರೆ ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಹೀಗೆ ಮಧ್ಯದಲ್ಲಿ ಎರಡೂ ಕೂಡ ಒಟ್ಟೊಟ್ಟಿಗೆ ಪಾಸ್ ಆಗುವಂಥದ್ದು. ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗನಲಿ. ಓಕೆ, ಅವಾಗ ಫಾರ್ಮುಲಾ ಏನು, del phi 1 ಡಾಟ್ del phi 2 ಈಕ್ವಲ್ ಟು 0. ಸೊ ರಿಮೆಂಬರ್ ದಿಸ್, ಗೊತ್ತಾಯ್ತಲ್ಲ. 90 ಡಿಗ್ರಿ ಇರಬೇಕಾದ್ರೆ del phi 1 ಡಾಟ್ del phi 2 ಈಕ್ವಲ್ ಟು 0. ನೆಕ್ಸ್ಟ್, ವೆನ್ theta ಈಕ್ವಲ್ ಟು pi by 2, cos theta ಈಕ್ವಲ್ ಟು cos pi by 2 ಈಕ್ವಲ್ ಟು 0, ಇಟ್ ಇಂಪ್ಲೈಸ್ del phi 1 ಡಾಟ್ del phi 2 ಈಕ್ವಲ್ ಟು 0. ಸೊ del phi 1 ಡಾಟ್ del phi 2 ಈಕ್ವಲ್ ಟು 0. ಓಕೆ, this is the condition for the surfaces to intersect at right angles. ಸೊ ಇದೇನಾಗುತ್ತೆ, ಸೊ ಪರ್ಪೆಂಡಿಕ್ಯುಲರ್ ತಾನೇ, 90 ಡಿಗ್ರಿ ಅಂದರೆ ಪರ್ಪೆಂಡಿಕ್ಯುಲರ್. ಓಕೆ, ಇಂಟರ್ಸೆಕ್ಟ್ ಈಚ್ ಅದರ್, ಎರಡೂ ಸರ್ಫೇಸ್ ಏನಾಗುತ್ತೆ, ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗನಲಿ. ಸೊ ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ, ದಿ ಸರ್ಫೇಸಸ್ ಟು ಇಂಟರ್ಸೆಕ್ಟ್ ಅಟ್ ರೈಟ್ ಆ್ಯಂಗಲ್ಸ್. ಇದು 90 ಡಿಗ್ರಿ ಬಂತು ಅಂದರೆ ರೈಟ್ ಆ್ಯಂಗಲ್ಸ್ ಅದು. ಡೈರೆಕ್ಷನಲ್ ಡೆರಿವೇಟಿವ್, ಇಫ್ phi of xyz is a scalar function and vector of d is a given direction, then del phi dot unit normal vector, ಯೂನಿಟ್ ವೆಕ್ಟರ್ ನಾರ್ಮಲ್ ಅಂತಲೂ ಹೇಳ್ಬೋದು, ಯೂನಿಟ್ ನಾರ್ಮಲ್ ವೆಕ್ಟರ್ ಅಂತಲೂ ಹೇಳ್ಬೋದು. ಓಕೆ, ವೇರ್ ಯೂನಿಟ್ ನಾರ್ಮಲ್ ವೆಕ್ಟರ್ ಈಕ್ವಲ್ ಟು ವೆಕ್ಟರ್ ಆಫ್ ಡೈರೆಕ್ಷನ್, ಓಕೆ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ದಿ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ phi ಅಲಾಂಗ್ ನಾರ್ಮಲ್ ಯೂನಿಟ್ ವೆಕ್ಟರ್. ಸೊ ಇದಕ್ಕೆ ಓಕೆ, ಸೊ ವೆಕ್ಟರ್ ಯೂನಿಟ್ ನಾರ್ಮಲ್ ವೆಕ್ಟರ್ ಈಕ್ವಲ್ ಟು ಡೈರೆಕ್ಷನ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೈರೆಕ್ಷನ್ ಅಂತ ಹೇಳಿದ್ರೆ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ phi ಅಲಾಂಗ್ ವೆಕ್ಟರ್ ಯೂನಿಟ್ ನಾರ್ಮಲ್ ವೆಕ್ಟರ್. ಥಿಯರಮ್, ದಿ ಡೈರೆಕ್ಷನಲ್ ಡೆರಿವೇಟಿವ್ ಆಫ್ ಎ ಸ್ಕೇಲಾರ್ ಫಂಕ್ಷನ್ phi ಅಟ್ ಎನಿ ಪಾಯಿಂಟ್ ಈಸ್ ಮ್ಯಾಕ್ಸಿಮಮ್ ಅಲಾಂಗ್ del phi. Proof, we have by definition del phi dot unit normal vector is the directional derivative of phi along unit normal vector. Now by the definition of the dot product we have del phi dot unit normal vector equal to magnitude of del phi ಮತ್ತು ಯೂನಿಟ್ ನಾರ್ಮಲ್ ವೆಕ್ಟರ್ ಇದೆಯಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ನಾರ್ಮಲ್ ವೆಕ್ಟರ್ ಇಂಟು ಕಾಸ್ ಥೀಟಾ. ಸೊ ಬೈ ದಿ ಡೆಫಿನೇಷನ್ ಆಫ್ ದಿ ಡಾಟ್ ಪ್ರಾಡಕ್ಟ್. ಓಕೆ, ನೆಕ್ಸ್ಟು ವೇರ್ ಥೀಟಾ ಈಸ್ ದಿ ಆ್ಯಂಗಲ್ ಬಿಟ್ವೀನ್ del phi ಆ್ಯಂಡ್ ಯೂನಿಟ್ ನಾರ್ಮಲ್ ವೆಕ್ಟರ್. ಇಲ್ಲಿ
ಸಿನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ನಾರ್ಮಲ್ ವೆಕ್ಟರ್ ಇಸ್ 1. ಮೀನಿಂಗ್ಗೆ ಅಲ್ಲೇ ಇದೆಯಲ್ಲ, ಯೂನಿಟ್ ಅಂದರೆ ಏನು 1. ಯೂನಿಟ್ ನಾರ್ಮಲ್ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಇಸ್ ಆಲ್ವೇಸ್ 1 ಇರುತ್ತೆ. ರಿಮೆಂಬರ್ ದಿಸ್. ಓಕೆ. ನೆಕ್ಸ್ಟ್ del phi ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ del phi ಇಂಟು ಕಾಸ್ ಥೀಟಾ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಟ್ ನಾರ್ಮಲ್ ವೆಕ್ಟರ್ ಇಸ್ 1. ಸೊ ದೆನ್ ಕಾಸ್ ಥೀಟಾ ವೆನ್ ಥೀಟಾ ಈಕ್ವಲ್ ಟು 0 ಇದ್ದರೆ ಇದೇನಾಗುತ್ತೆ 1 ಆಗುತ್ತೆ. ಸೊ ಹ್ಯಾಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಈಕ್ವಲ್ ಟು 1. ಆ್ಯಂಗಲ್ 0 ಇತ್ತು ಅಂತ ಹೇಳಿದ್ರೆ ಕಾಸ್ ಥೀಟದು ಏನಾಗುತ್ತೆ, ಅದು 1 ಆಗುತ್ತೆ ಮ್ಯಾಕ್ಸಿಮಮ್. ಇಫ್ ಥೀಟಾ ಈಕ್ವಲ್ ಟು 0, del phi coincides with normal unit vector, or we can say that del phi will be along unit normal vector. Thus the directional derivative is maximum yavaga along del phi and its maximum value is equal to magnitude of del phi. Note, maximum directional derivative of a scalar function phi at any point p is also called as the normal derivative of the scalar function at p. So normal derivative is magnitude of del phi at p. Okay, thank you so much.